ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿಮ್ಮ ಸೈಕ್ಲಿಸ್ಟ್ ಕಿರಣ್ ಮಾತಾಡ್ತಿರೋದು. ಇವತ್ತು ನಾವು ಅಪ್ಪು ನಮ್ಮನ 4.0 ಈವೆಂಟಲ್ಲಿ ಇದ್ದೀವಿ. ಈ ಈವೆಂಟ್ನ ಬ್ಯಾಂಗ್ಳೂರ್ ಸೈಕ್ಲಿಂಗ್ ಕ್ಲಬ್ನವರು ಸತತವಾಗಿ 4 ವರ್ಷದಿಂದ ಆರ್ಗನೈಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಈವೆಂಟಿಗೆ ನಾನು ಕೂಡ ರಿಜಿಸ್ಟರ್ ಆಗಿದ್ದೀನಿ. ಇದರಲ್ಲಿ ಸುಮಾರು 250-300 ಜನ ರಿಜಿಸ್ಟರ್ ಆಗಿದ್ದಾರೆ. ಇವತ್ತು ನಾವು 100K ರೈಡ್ ಮಾಡ್ತಾ ಇದ್ದೀವಿ. ಆಮೇಲೆ 50K ಪ್ಲಸ್ ಚಿಲ್ಡ್ರನ್ಸ್ಗೆ ಸಪ್ರೇಟ್ ಕ್ಯಾಟಗರಿ ಇದೆ. ಸೊ ನಾವು 100K ರೈಡ್ ಮಾಡ್ತಾ ಇರೋಂಥ ಕ್ಯಾಟಗರಿಲಿ ನಾವಿದ್ದೀವಿ. ಇವತ್ತು ನಾವು ಇಲ್ಲಿಂದ ನಾವು ಜಿಗಣಿ ತಟ್ಟೆಗೆರೆನ ನಾವು ರೀಚ್ ಮಾಡಬೇಕು. ತಟ್ಟೆಗೆರೆಯಿಂದ ಮತ್ತೆ ರಿಟರ್ನ್ ನಾವು ಜಯನಗರ ಚಾಮುಂಡೇಶ್ವರಿ ಗ್ರೌಂಡ್ಗೆ ನಾವು ರಿಟರ್ನ್ ಆಗ್ತೀವಿ. ಸೊ ಈವೆಂಟಲ್ಲಿ ಏನೇನೆಲ್ಲ ಇರುತ್ತೆ, ಯಾವ್ಯಾವ ಥರ ಅಪ್ಡೇಟ್ಸ್ ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ಇದನ್ನು ಎಂಜಾಯ್ ಮಾಡೋಣ ಗೈಸ್, ಕೀಪ್ ವಾಚಿಂಗ್. ಪಕ್ಕಕ್ಕೆ ಯಾರು ಬೇಕಿಲ್ಲ ಮುನ್ನುಗ್ಗೋಕೆ, ಇಲ್ಯಾರು ಎದುರಾಳಿ ಈ ವೇಗಕ್ಕೆ. ನಮ್ಮಿದೆ ಅನ್ಬೇಡ, ನಂಬಿ ಕೊಡ್ಬೇಡ, ಮೈ ಮರೆತು ಬರಿಬೇಡ. ನೆನಪಿಡು ನಾ ಸೈಲೆಂಟ್ ಅಂತ, ನಾ ಸ್ಮೈಲಿಂಗ್ ಅಂತ, ದಾರಿ ಸಿಗಬೇಡ. Feel the power. ನೋಡಿ, ನನ್ನ ಕ್ಲೋಸ್ ಫ್ರೆಂಡ್ ಬಾಬು ಸರ್. ಇವರು ಬ್ಯಾಂಗ್ಳೂರು ಸಿಟಿ ಪೊಲೀಸಲ್ಲಿ ವರ್ಕ್ ಮಾಡ್ತಾರೆ. ಈಗ ಪ್ರೆಸೆಂಟ್ ಲೋಕಾಯುಕ್ತದಲ್ಲಿ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ನಾವು ಸುಮಾರು ಈವೆಂಟ್ಸ್ ನಾನು ಇವರು ಒಟ್ಟಿಗೆ ರೈಡ್ ಮಾಡಿದ್ದೀವಿ. ಸರ್ ಏನು ಸರ್ ಈ ಈವೆಂಟ್ ಅವ್ರಿಗೆ ಸ್ವಲ್ಪ ಓಕೆ. ಸೊ ಇವತ್ತು ನಾವು ಈ 100K ರೈಡ್ ಮಾಡ್ತಾ ಸುಮಾರು ಸೈಕ್ಲಿಸ್ಟ್ಗಳು ಬಂದಿದ್ದಾರೆ. ನಾನು ನಿಮ್ಗೆ ಇವಾಗ ವೀಡಿಯೋದಲ್ಲಿ ಜಸ್ಟ್ ತೋರಿಸ್ತಾ ಇದ್ದೀನಿ ನಿಮಗೆ. ಇದರಲ್ಲಿ ಹೆಚ್ಚು ಕಡಿಮೆ ಒಂದು 300 ರಿಜಿಸ್ಟರ್ ಆಗಿರ್ಬೋದಲ್ವ ಸರ್ ಇವತ್ತು? ಸೊ 300 ರಿಜಿಸ್ಟರ್ ಆಗಿದ್ದಾರೆ. ಬಟ್ ನಮ್ಗೆ ಚೆನ್ನಾಗಿರುತ್ತೆ, ಡಿಹೈಡ್ರೇಷನ್ ಪಾಯಿಂಟ್ಸ್ ಇರುತ್ತೆ, ಆಮೇಲೆ ನಮಗೆ ಬ್ರೇಕ್ಫಾಸ್ಟ್ ಇರುತ್ತೆ. ಮತ್ತು ನಮಗೆ ಇನ್ನೊಂದೇನೆಂದರೆ ನಾವು ಇವತ್ತು ನೇಚರ್ ಮಧ್ಯದಲ್ಲಿ ನಾವು ರೈಡ್ ಮಾಡ್ತೀವಿ. ತಟ್ಟೆಗೆರೆ ಎಲ್ಲ ಇಟ್ಸ್ ಬ್ಯೂಟಿಫುಲ್, ಫುಲ್ಲು ಗ್ರೀನರಿ, ಚೆನ್ನಾಗಿರುತ್ತೆ. ನಾನು ನಿಮಗೆ ಇದೇ ಥರ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತೀನಿ. ಕೀಪ್ ವಾಚಿಂಗ್. ಜಾತ್ರೆ ದಿವಸ ಕೋಣ ಕಡಿಯೋ ಟೈಮಿನಲ್ಲಿ ಬೆಂಡು ಭತ್ತ ಸೇಲಾಗೋಯ್ತು, ಆವಾಗೋಯ್ತು ಮಾರಮ್ಮಕ್ಕೂ ಬೋರಾಗೋಯ್ತು. ನೋಡು ಅಕ್ಕೂ ನೋಡಿ. ನೋಡಿ ನಮ್ಮ ರೈಡ್ ಹೇಗಿದೆ ಅಂತ. ವಿಧಾನಸೌಧದಿಂದ ಬಂದ್ವಿ, ಡೈರಿ ಸರ್ಕಲ್ಲು, ಅಲ್ಲಿಂದ ಸ್ಟ್ರೈಟ್ ಬನಾಟ ರೋಡು. ಈಗ AMC ಕಾಲೇಜ್ ಹತ್ರ ಇದ್ದೀವಿ. ಕೊಟ್ಟಿಗೆರೆ ದಾಟಿ ಇನ್ನೇನು 2 ಮಿನಿಟ್ಸ್ ಬನಾಟ ರೀಚ್ ಆಗ್ತೀವಿ. ಬನ್ನಾರ್ಘಟ್ಟ ಟುವರ್ಡ್ಸ್ ಜಿಗಣಿ ಸ್ವಲ್ಪ ಡಿಹೈಡ್ರೇಷನ್ ಪಾಯಿಂಟ್ ಇರುತ್ತೆ. ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ತಟ್ಟೆಗೆರೆ ನಾವು ಎಂಡ್ ಪಾಯಿಂಟ್ ನಮ್ಮದು. ಅಲ್ಲಿಂದ ಟರ್ನ್ ತೊಗೊಬೇಕು, ಮತ್ತೆ ರಿಟರ್ನು ಜಯನಗರದ ಕಡೆ. ಸೊ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತೀನಿ. ನೋಡಿ ನಮ್ಮ ರೈಡು ಯಾವ ಥರ ಇರುತ್ತೆ ಅಂತ. ಸುಮಾರು ಸೈಕ್ಲಿಸ್ಟ್ ಮುಂದೆ ಇದ್ದಾರೆ, ಸುಮಾರು ಸೈಕ್ಲಿಸ್ಟ್ ಹಿಂದೆ ಇದ್ದಾರೆ. ಇಟ್ಸ್ ಎ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸು. ಸೈಕ್ಲಿಂಗ್ ಯಾವತ್ತೂ ಬೆಸ್ಟ್ ಕಂಪೇರ್ ಟು ಎನಿ ವರ್ಕೌಟ್. ಸೊ ಹಾಗಾಗಿ ಎಲ್ಲರೂ ದಯವಿಟ್ಟು ಸೈಕಲ್ಸ್ ತೊಗೊಳ್ಳಿ, ರೈಡ್ ಮಾಡಿ. ನೇಚರ್ ಫ್ರೆಂಡ್ಲಿ ರೈಡ್ ಇದು. ಯಾವುದೇ ರೀತಿ ಪೊಲ್ಯೂಷನ್ ಇರಲ್ಲ, ಹೆಲ್ತ್ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಬೋದು. ಎವ್ರಿ ಮೂಮೆಂಟು ಬ್ಯೂಟಿಫುಲ್ ಆಗಿರುತ್ತೆ. ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ರೈಡ್ ಮಾಡ್ತಾ ಇದ್ದಾರೆ. Keep watching guys. ಗಾಯ್ಸ್ ನೋಡಿ, ಈಗ ನಾವು ಹರಪನಹಳ್ಳಿ ಬನಘಟ್ಟ ದಾಟಿ ಹರಪನಹಳ್ಳಿ ಬಂದ್ವಿ. ಹರಪನಹಳ್ಳಿಯಿಂದ ಜಿಗಣಿಗೆ ರೀಚ್ ಆಗ್ತಾ ಇದ್ದೀವಿ. ನಮ್ಮ ಡಿಹೈಡ್ರೇಷನ್ ಪಾಯಿಂಟ್ ಇಲ್ಲೊಂದಿದೆ ಜಿಗಣಿಲಿ. ಕ್ರಾಸ್ ಮಾಡಿದ್ವಿ. ಈಗ ನೋಡಬೇಕು, ಮೋಡ ಸ್ವಲ್ಪ ಇದೆ, ಅಷ್ಟು ಬಿಸಿಲು ಕಾಣಿಸ್ತಾ ಇಲ್ಲ. ಬೆಟ್ಟ ನಮ್ಮ ರೈಡ್ ಕಂಪ್ಲೀಟ್ ಆಗೋ ತನಕ ಬರೀ ಇದೇ ವೆದರ್ ಇದ್ರೆ ಬ್ಯೂಟಿಫುಲ್ ಆಗಿರುತ್ತೆ. ಇನ್ ಕೇಸ್ ಬಿಸಿಲು ಜಾಸ್ತಿ ಆದರೆ ಫೈರೇ.
ಕ್ಯಾಚ್ ಯು ಸೂನ್ ಗೈಸ್. ಒಂದು ಡಿಹೈಡ್ರೇಷನ್ ಪಾಯಿಂಟ್ ಇದು. ಬಾಳೆಹಣ್ಣು ಕೊಟ್ಟಿದ್ದಾರೆ, ಗ್ಲೂಕೋಸು, ವಾಟರ್ ಬಾಟಲ್ಸು ಎಲ್ಲ ಇರುತ್ತೆ. ಜಸ್ಟ್ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಬಾಬು ಸರ್ ಏನೋ ತೆಗಿತಾ ಇದ್ದಾರೆ ಕವರಲ್ಲಿ. ಸ್ವಲ್ಪ ಸರ್, ಇದು ನಮ್ಮ ಡಿಹೈಡ್ರೇಷನ್ ಪಾಯಿಂಟು. ಈಗ ನಮಗೆ 30 ಕಿಲೋಮೀಟ್ರ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಹೊತ್ತಲ್ಲಿ ಕ್ಯಾಚ್ ಮಾಡ್ತೀನಿ ಪುನಃ. ಗಾಯ್ಸ್, ಹೇಗಿತ್ತು ರೈಡು? ಹಾಂ, ಹೇಗಿತ್ತು? ಚೆನ್ನಾಗಿತ್ತಾ? ಎಲ್ಲಿಂದ ಬರ್ತಿರೋದು ನೀವು? ಹಾಂ, ನಾಗಮಂಗಲ. ಲಾಸ್ಟ್ ಟೈಮ್ ನಾವು ನಿಮ್ಮನ್ನು ನೋಡಿದ್ವಿ, ಅದಕ್ಕೆ ಅಂದ್ಕೊಂಡ್ವಿ ನಾಗಮಂಗಲ ಅಂತ. ಗುಡ್ ಗುಡ್ ಗುಡ್, ನೈಸ್. ಗೈಸ್ ನೋಡಿ, ಇವಾಗ ನಾವು ಜಿಗಣಿ ದಾಟಿ ಕೃಷ್ಣದೊಡ್ಡಿ ಹತ್ರ ಬಂದಿದ್ದೀವಿ. ಕೃಷ್ಣದೊಡ್ಡಿ ನೋಡಿ, ಈ ಕಡೆ ಹೊಸದಾಗಿ ಸೂರ್ಯ ಸಿಟಿ ಆಗ್ತಾ ಇದೆಯಲ್ಲ, ಇದೇ ಪ್ಲೇಸು. ಮೊನ್ನೆ ಸ್ಟೇಡಿಯಂ ಇನಾಗ್ರೇಷನ್ ಆಗಿದೆ ಆ ಕಡೆನೇ. ಇಲ್ಲಿಂದ ನೆಕ್ಸ್ಟು ತಟ್ಟೆಗೆರೆ, ಇನ್ನೊಂದು 10 ಕಿಲೋಮೀಟ್ರ್ ಇದೆ. ಬ್ಯೂಟಿಫುಲ್ ಸ್ಟ್ರೆಚ್ಚು ನೋಡಿ. ನಮ್ಮ ಹುಡುಗರು ಹೆಂಗೆ ಹೋಗ್ತಾ ಇದ್ದಾರೆ ಅಂತ ತೋರಿಸ್ತಾರೆ. ಕಾವಲುಗಾರ ಕಾಡು ಮೇಡುಗಳ ಕಾಯುವೆ, ಓ ಅಕ್ಷರಗಾರ ಗುಡ್ಡಗಾಡುಗಳ ಸಾಲಿಗೆ, ಓ ಸಾಗರ ತೀರ ಗಾಳಿ ನೆಲ ಜಲ ಕಾಯುವೆ, ಓ ಸೈನಿಕ ನಾನು ನಮ್ಮ ನಿನ್ನೆಲ್ಲರ ನಾಳೆಗೆ. ಸಂಚರಿಸಿ ಎಚ್ಚರಿಸಿ ಕಾಡನ್ನು ಸಂರಕ್ಷಿಸಿ ಪೋಷಿಸಿ ಕಾಯುವೆನು ಕಾಡುಗಳ ನಾಳೆಗಾಗಿ, ಕಾಡುಗಳಿಗಾಗಿ ಹಗಲಿರುಳಿಡೀ ಕಾಯುವೆ, ಕಾಡುಗಳಿಗಾಗಿ ಜೀವವನ್ನೇ ಧಾರೆ ಎರೆವೆ. ನಾಳೆಗಳಿಗಾಗಿ ಕಾಡಿನ ಒಡನಾಡಿಯನ, ನಮ್ಮ ನಾಳೆಗಳಿಗಾಗಿ ಕಾಡನ್ನೆಲ್ಲ ಕಾಯುವ ಸೈನಿಕನ. ನೀರಿನಂತೆ ಹರಿವ ಜೀವ ಎಂದು ಸ್ವಂತ ನೀಯನಂತ, ಕಡಲ ಸೇರಿ ಮುಗಿಲ ಜಾರಿ ಮತ್ತೆ ಕಡಲ ಸೇರೋ ಯಾನ, ಅಲ್ಲೇ ಮೊದಲ ಪಾಠಶಾಲೆ. ಗೈಸ್ ನೋಡಿ, ಇದು ಬನ್ನರಘಟ್ಟ ನ್ಯಾಷನಲ್ ಪಾರ್ಕ್ ಲಿಮಿಟ್ಸ್ ಬರುತ್ತೆ. ಮಾದೇಶ್ವರ ಸ್ಟೇಟ್ ಫಾರೆಸ್ಟ್ ಅಂತ. ಇಲ್ಲಿಂದ ಕಂಪ್ಲೀಟು ಹೆಚ್ಚು ಕಡಿಮೆ ಒಂದು 78 ಕಿಲೋಮೀಟ್ರ್ ಫುಲ್ ಫಾರೆಸ್ಟ್ ಟಚ್ಚು. ಇಲ್ಲಿ ಫುಲ್ಲು ಎಲಿಫೆಂಟ್ ಪಾಸಿಂಗ್ ಇರುತ್ತೆ, ಚೀತಾಸ್ ಇರುತ್ತೆ, ತುಂಬ ಇರುತ್ತೆ. ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ. ಗೈಸ್ ನೋಡಿ, ಇದು ಫುಲ್ ಸ್ಟ್ರೆಚ್ ಫಾರೆಸ್ಟ್ ರೋಡ್. ಇದು ಬನ್ನರಘಟ್ಟ ನ್ಯಾಷನಲ್ ಪಾರ್ಕ್ಗೆ ಸೇರುತ್ತೆ. ಹೆಚ್ಚು ಕಡಿಮೆ ಮೇಲೆ 8 ಕಿಲೋಮೀಟರ್ ಸ್ಟ್ರೆಚ್ ಇದೆ ಇದು ತಟ್ಟೆಗೆರೆ ಫಾರೆಸ್ಟು. ಹಾಯ್ ಸರ್, ಒಳ್ಳೆ ಸ್ಟ್ರೆಚ್ ಇದು. ಇಲ್ಲಿ ಎಲಿಫೆಂಟ್ ಪಾಸಿಂಗು, ಚೀತಾ ಎಲ್ಲ ಸಿಗುತ್ತೆ. ಈ ರೈನಿ ಸೀಸನ್, ವಿಂಟರ್ ಸೀಸನಲ್ಲಿ ಜಾಸ್ತಿ. ಇದು ಜಿಗಣಿ ಆರೋಹಳ್ಳಿನ ಕನೆಕ್ಟ್ ಮಾಡುತ್ತೆ ಈ ರೋಡು. ಮಿಡಲು ರೈಟ್ ಲೆಫ್ಟ್ ಎರಡು ಫಾರೆಸ್ಟೇ ನೋಡಿ. ಫ್ರಂಟ್ ಪೋರ್ಷನ್ ಲಾಸ್ಟ್ ಟೈಮ್ ನಾವು ರೈಡ್ ಮಾಡುವಾಗ ನಮಗೊಂದು ಎಲಿಫೆಂಟ್ ಸಿಕ್ಕಿತ್ತು. ಬಟ್ ಸ್ವಲ್ಪ ಒಂದು 200 ಮೀಟರ್ಸ್ ದೂರ ಇತ್ತು ಹೊರಗಡೆ. ಜಸ್ಟ್ ನೋಡ್ಕೊಂಡು ಸೈಲೆಂಟಾಗಿ ಹಾಗೇ ಪಾಸ್ ಆದ್ವಿ ಲಾಸ್ಟ್ ಟೈಮು. ನೋಡೋಣ ಬನ್ನಿ ಆಗಿದೆ. ಪ್ಲೀಸ್ ನೋಡಿ, ಇದು ನಮ್ಮ ಬ್ರೇಕ್ಫಾಸ್ಟ್ ಪಾಯಿಂಟು.
ಬ್ರೇಕ್ಫಾಸ್ಟ್ ನಮ್ದು ಇವತ್ತು ಕೊಟ್ಟಿದ್ದಾರೆ. ಬನ್ನಿ ಹಾಗೆಲ್ಲ ನೋಡೋಣ. ಮಜ್ಜಿಗೆ ಇದೆ, ಉಪ್ಪಿಟ್ಟು. ಥ್ಯಾಂಕ್ ಯು. ಬಾಬು ಸರ್ ಒಳ್ಳೆ ಪ್ಲೇಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಒಳ್ಳೆ ವ್ಯೂ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಿದ್ದಾರೆ. ಸೂಪರ್ ನೋಡಿ, ಫುಲ್ಲು ಫಾರೆಸ್ಟ್ ಟಚ್. ಕೇಸರಿ ಬಾತು, ವಡೆ. ಸೂಪರ್ ಲೊಕೇಶನ್, ಸೂಪರ್ ಬ್ರೇಕ್ಫಾಸ್ಟ್. ಎಲ್ಲಿ ಇನ್ನೊಂದ್ಸಲ ಹೇಳು. ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ. ಸನ್ಲೈಟ್ ಲೆಟ್ ಕಮ್, ರೈನ್ ಲೆಟ್ ಇಟ್ ಕಮ್, ಫಾರೆಸ್ಟ್ ಮೌಂಟೇನ್ ಐ ಗೋ ರೋಮಿಂಗ್. ಶರ್ಲಿ ಮೇಡಮ್ಗಾಗಿ ಕೊಡಲು ಬೆಟ್ಟದ ಹೂವ ತರುವೆ. ಓಯ್ ಶರ್ಲಿ ಮೇಡಮ್ ಟು ಗಿವಿಂಗ್ ಮೌಂಟೇನ್ ಫ್ಲವರ್ ಬ್ರಿಂಗಿಂಗ್. ಬಿಸಿಲೇ ಇರಲಿ, ಮಳೆಯೇ ಬರಲಿ. ಗಾಯ್ಸ್, ಈಗ ತಾನೇ ತಟ್ಟೆಗೆರೆ ಪೀಕ್ ಹೊಡ್ಕೊಂಡು ರಿಟರ್ನ್ ಕೃಷ್ಣದೊಡ್ಡಿ ದಾಟಿ ಜಿಗಣಿ ಕಡೆ ಬಂದ್ವಿ. ಆ ಪೀಕ್ ಇದೆಯಲ್ಲ, ಬೆಂಕಿ ಗುರು. ಏನು ಪೀಕ್ ಅಂತೀರ, ಅಬ್ಬಾ ಬಾ ಬಾ ಬಾ, ಅದ್ರ ಉಡ್ಸ್ಬಿಡ್ತು ಎಲ್ಲರಿಗೂ. ಬಟ್ ಆದರೂ ನಾವು ಕೇಳಬೇಕಲ್ಲ, ಒಡ್ಡನ ಮಕ್ಕಳು. ಬೀಟ್ ಮಾಡ್ಕೊಂಡೇ ಬಂದ್ವಿ ಪೀಕ್ನ. ಬನ್ನಿ ನಮ್ಮ ಹುಡುಗರನ್ನ ಹೆಂಗೆ ಪೀಕ್ ಯಾವ ಥರ ಇತ್ತು ಎಕ್ಸ್ಪೀರಿಯನ್ಸ್ ಕೇಳೋಣ. ಇಲ್ಲೊಂದು ಡಿಹೈಡ್ರೇಷನ್ ಪಾಯಿಂಟ್ ಇದೆ, ಇದು ಮುಗಿಸ್ಕೊಂಡು ಇದರಿಂದ ಸೀದಾ ಜಿಗಣಿಯಿಂದ ಬನ್ನರ್ಘಟ್ಟ ಟು JP ನಗರ ಎಂಡ್ ಪಾಯಿಂಟು. ಬನ್ನಿ ನಮ್ಮ ಹುಡುಗರನ್ನ ಮಾತಾಡ್ಸ್ಕೊಂಡು ಎಕ್ಸ್ಪೀರಿಯನ್ಸು. ಫ್ಯಾಂಟಾಸ್ಟಿಕ್. ಅಪ್ಪಂತೂ ಸ್ವಲ್ಪ ನಡೆದುಬಿಟ್ಟೆ ನಾನು ಅಲ್ಲ. ಓಕೆ. ಮುಂಚೆ ಸ್ವಲ್ಪ ರೋಡ್ ಇನ್ನು ಸ್ವಲ್ಪ ಮೇಲಿತ್ತು. ಈಗ ಅದು ಹೊಸ್ದಾಗಿ ಟಾರ್ ಹಾಕಿ ಕ್ಲೀನ್ ಮಾಡಿದ್ದಾರೆ. ಅದು ಇನ್ನೂ ಹೊಸ ರೋಡ್ ಮಾಡಿರೋದು, ಇನ್ನೂ ಪೀಕ್ ಆಗಿದೆ. ಫಾರೆಸ್ಟ್ ಚೆನ್ನಾಗಿತ್ತಲ್ಲ, ಸೂಪರ್. ಗಾಯ್ಸ್, ಹೇಗಿತ್ತು ಪೀಕು? ಫಸ್ಟ್ ಟೈಮಾ ನೀವು? ಹೌದು. ತಟಗೆರೆ ಹೇಗಿತ್ತು ಎಕ್ಸ್ಪೀರಿಯನ್ಸು? ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಇದು ಲಾಸ್ಟ್ ನಮ್ಮ ಡಿಹೈಡ್ರೇಷನ್ ಪಾಯಿಂಟ್. ಇದು ಈಗ ಜಸ್ಟ್ ಫ್ರೆಶ್ ಅಪ್ ಆದ್ವಿ. ಈಗ ಇಲ್ಲಿಂದ ಮತ್ತೆ ಮೂವ್ ಆಗ್ತಾ ಇದೀವಿ ಜಿಗಣಿ ಕಡೆಗೆ. ಹುಡುಗರೆಲ್ಲ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದಾರೆ. ಓಕೆ, ಲೆಟ್ಸ್ ಮೂವ್ ಗಾಯ್ಸ್. ಫೈನಲಿ ನಾವು ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ, JP ನಗರ್. ಸೊ ಈಗ ನಮಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್, ಮೆಡಲ್ಸ್ ಡಿಸ್ಟ್ರಿಬ್ಯೂಷನ್ಸ್ ಇದೆ. ನೋಡಿ ಯಾವ ಥರ ಆರ್ಗನೈಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ. ಬ್ಯೂಟಿಫುಲ್. See the color through their eyes. Joy of little things in life. I can't fight up in the sky. Super sir. Joy of little things in life. Wonder why it all feels right. Waking up to tea in my bed. Wonder why no troubles inside. Everything's at ease instead. Wonder why time can fly, no matter how long it be. Wonder why we're in paradise, no other place. Give me some sunshine, give me some rain, give me another chance. I wanna grow up once again. Zooby-dooby pampara, zooby-dooby parampam, zooby-dooby magic, you pagal stupid man. Zooby-dooby pam-pam. ಹಾಯ್ ಗಾಯ್ಸ್, ಫೈನಲಿ ನಾವು ಈವೆಂಟ್ಸ್ನ ಲಾಸ್ಟ್ ಸ್ಟೇಜಿಗೆ ಬಂದಿದ್ದೀವಿ. ಮೆಡಲ್ಸ್ ಎಲ್ಲ ಕಲೆಕ್ಟ್ ಆಯಿತು, ಎಲ್ಲರೂ ಡಿಸ್ಪಸ್ ಆದರು. ಈ ರೀತಿ ನೋಡಿ, ಈ ಈವೆಂಟ್ಸ್ನ ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಜೊತೆಲಿ ಈವೆಂಟ್ ಮೂಲಕ ನಾವು ನಮ್ಮ ಅಪ್ಪು ಅವ್ರನ್ನ ಯಾವಾಗ ನಾವು ನೆನೆಸ್ಕೊಳ್ತಾ ಅವ್ರು ಇನ್ನೂ ನಮ್ಮ ಜೊತೆ ಇದ್ದಾರೆ ಅನ್ನೋ ಭಾವನೆಯೊಂದಿಗೆ ನಾವು ಬದುಕಬೇಕು. ಅವ್ರ ಮೇಲಿರೋ ಅಭಿಮಾನ
ನಾವು ಈ ಈವೆಂಟ್ಗೆ ಇಷ್ಟೊಂದು ಜನ ಸೇರೋಕ್ಕೆ ಪ್ರಮುಖವಾದ ಕಾರಣ. ಅದೇ ರೀತಿ ಈ ಥರ ಈವೆಂಟ್ಸ್ ಇನ್ನೂ ತುಂಬ ನಡೀಲಿ, ಹೆಚ್ಚೆಚ್ಚು ಸೈಕ್ಲಿಸ್ಟ್ಗಳು ನಮ್ಮ ಬ್ಯಾಂಗ್ಳೂರಿನಲ್ಲಿ ಸ್ಟಾರ್ಟ್ ಆಗಲಿ. ಸೈಕ್ಲಿಂಗ್ ಮಾಡೋದ್ರ ಮೂಲಕ ಹೆಲ್ತು ಚೆನ್ನಾಗಿರುತ್ತೆ, ಮೆಂಟಲಿ ಫಿಸಿಕಲಿ ಎರಡೂ ನಾವು ಫಿಟ್ಟಾಗಿರ್ತೀವಿ. ಸೊ ಈ ಥರ ಹೇಳ್ತಾ ಮತ್ತು ಇನ್ನೂ ಹೆಚ್ಚು ಈವೆಂಟ್ಸ್ಗಳನ್ನ ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಿಮ್ಮ ಆದಷ್ಟು ಬೇಗ ನೆಕ್ಸ್ಟ್ ಒಂದು ಒಳ್ಳೆ ಈವೆಂಟಲ್ಲಿ ನಾನು ನಿಮ್ಮನ್ನು ಕ್ಯಾಚ್ ಮಾಡ್ತಾ ಈ ಒಂದು ಬ್ಯೂಟಿಫುಲ್ ಮೂಮೆಂಟ್ನ ಇಲ್ಲಿಗೆ ಲಾಸ್ಟ್ ಮಾಡ್ತಾಯಿದ್ದೀವಿ ಈ ಒಂದು ವ್ಲಾಗ್ನ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಮ್ಮ ಕನ್ನಡದವ್ರಿಗೆ ಸದಾ ನೀವು ಎಂಕರೇಜ್ ಮಾಡ್ತಾಯಿರಿ, ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ, ಲವ್ ಯು ಗೈಸ್, ಟೇಕ್ ಕೇರ್, ಸಿ ಯು, ಬಾಯ್.